ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ವಾಂಗಿಬಾತ್ ಪುಡಿ ಮತ್ತು ಚಕ್ಕೆ ಲವಂಗ ಪುಡಿ ಜೀರಿಗೆ ಪುಡಿ ಮಾಡೋದನ್ನು ತೋರಿಸ್ತಿದ್ದೀನಿ. ಮೊದಲಿಗೆ ವಾಂಗಿಬಾತ್ ಪುಡಿ ಮಾಡ್ಕೊಳ್ಳೋಣ. ಇದು ನಾನು 1 kg ಅಷ್ಟು ಮಾಡ್ತಿದ್ದೀನಿ. ಅದಕ್ಕೆ ನಾನು 2 ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ, 20 ಏಲಕ್ಕಿ ಲವಂಗ ಹಾಕಿದ್ದೀನಿ, 4 ಇಂಚಿನಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ, 10 ಏಲಕ್ಕಿ ಹಾಕ್ಕೊಂಡಿದ್ದೀನಿ, ದೊಡ್ಡ ಏಲಕ್ಕಿ 2 ಹಾಕ್ಕೊಂಡಿದ್ದೀನಿ, ಮತ್ತು ಅದಕ್ಕೆ ಜಾಪತ್ರೆ 2 ದಳ ಹಾಕ್ಕೊಂಡಿದ್ದೀನಿ, ಮತ್ತು ಜಾಕಾಯಿ ಅರ್ಧನ ಒಡೆದು ಹಾಕ್ಕೊಂಡಿದ್ದೀನಿ. ಇದು ಇಷ್ಟು ಮಸಾಲೆ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನೊಂದು 2 ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ನಾವು ಸ್ವಲ್ಪ ಹುರ್ಕೊಳ್ಳೋಣ. ಇದೆಲ್ಲ ಮಸಾಲೆ ಅಷ್ಟೊಂದು ಉರಿಬೇಕಾಗಿಲ್ವ ಅಲ್ಲ, ಹಂಗಾಗಿ ಇದಕ್ಕೆ ನಾನೊಂದು 150 ಗ್ರಾಮ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. 150 ಗ್ರಾಮ್ ಅಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಕೂಡ ಹುರ್ಕೊಳ್ಳೋಣ. ಇದೆಲ್ಲ ಅಷ್ಟೊಂದು ಲೇಟಾಗಿ ಹುರಿಯಲ್ವಲ್ಲ, ಬೇಗ ಬೇಗ ಹುರ್ಕೊಂಡ್ಬಿಡುತ್ತೆ. ಹಂಗಾಗಿ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಒಂದೇ ಇದರಲ್ಲಿ ಹುರ್ಕೊಂಡಾಗಿದೆ. ಇದಾದಮೇಲೆ ನಾನೊಂದು 1/4 kg ಅಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 1/4 kg ಅಂದರೆ 1 ಕಪ್ಪಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆನ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಘಮ ಬರೋವರೆಗೂ ಹುರ್ಕೊಳ್ಳೋಣ. ಘಮ ಬಂದು ಒಂಚೂರು ಬಣ್ಣ ಚೇಂಜ್ ಆಗೋವರೆಗೂ ನಾವು ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೋಬೇಕಾಗುತ್ತೆ, ಸೀಸ್ಕೋಬಾರ್ದು. ನಿಧಾನಕ್ಕೆ ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕು. ಉದ್ದಿನಬೇಳೆ 3/4 ಕಪ್ ಹಾಕ್ಕೊಂಡಿದ್ದೀನಿ. 3/4 ಕಪ್ ಉದ್ದಿನಬೇಳೆ ಹಾಕ್ಕೊಂಡು ಅದನ್ನು ಕೂಡ ನಾವು ಸ್ವಲ್ಪ ಬಣ್ಣ ಬದಲಾಗಿ ಘಮ ಬರೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಅದನ್ನು ಕೂಡ ನಾವು ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡಿದ್ದಾದಮೇಲೆ ಇದು ಉದ್ದಿನಬೇಳೆ ಹುರ್ಕೊಂಡಿದ್ದಾದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ 3 ಚಮಚ ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಕೂಡ ನಾವು ಚಿಟಪಟ ಅನ್ನೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಸಾಸಿವೆನ ಕೂಡ ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ನಾವು ಹುರ್ಕೊಂಡಿದ್ದಾದಮೇಲೆ ಸಾಸಿವೆನೂ ಹುರ್ಕೊಂಡಾದ್ಮೇಲೆ ನಾವಿವಾಗ ನೋಡಿ ಸಾಸಿವೆ ಚಿಟಪಟ ಅನ್ನೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ. ಅರ್ಧ ಭಾಗ ಆದಮೇಲೆ ನಾನು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಗಸಗಸೆ 2 ಸ್ಪೂನ್ ಹಾಕ್ಕೊಂಡಾಗ ಸಾಸಿವೆ ಅದು 2 ಹುರ್ಕೊಬೇಕಾದ್ರೆ ಕರೆಕ್ಟಾಗಿರುತ್ತೆ. ಸಾಸಿವೆನೂ ಗಸಗಸೆನೂ ಸಿಯೋದಿಲ್ಲ. ಹಾಗಾಗಿ ಅದಾದಮೇಲೆ ನಾನಿವಾಗ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲೇ ಧನಿಯಾ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಬಂದುಬಿಟ್ಟು ನಾವು ಸೀಸ್ಕೋಬಾರ್ದು, ಬಣ್ಣ ಚೇಂಜ್ ಆಗೋವರೆಗೂ ಇಟ್ಕೋಬಾರ್ದು. ಇದು ನಮಗೆ ಕೈಯಲ್ಲಿ ಮುಟ್ಟಿದಾಗ ನಮಗೆ ಕೈಯಲ್ಲಿ ಬಿಸಿ ಚೆನ್ನಾಗಿ ಬಿಸಿ ತಾಕಬೇಕು. ಮುಟ್ಟಕ್ಕಾಗದಿರೋಷ್ಟು ಬಿಸಿ ತಾಕಬೇಕು. ಅದುವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಧನಿಯಾ ಈ ಹಂತಕ್ಕೆ ಹುರ್ಕೊಂಡ್ರೆ ಸಾಕಾಗುತ್ತೆ. ಧನಿಯಾ 400 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ, ಅಂದರೆ 4 ಕಪ್ಪಷ್ಟು ತೊಗೊಂಡಿದ್ದೀನಿ. 4 ಕಪ್ಪಷ್ಟು ನಾನು ಧನಿಯಾ ತೊಗೊಂಡಿದ್ದೀನಿ. 4 ಕಪ್ಪಿನಷ್ಟು ಧನಿಯಾ ತೊಗೊಂಡು ನೋಡಿ, ಇದನ್ನು ನಾನು ಕೈಗೆ ಮುಟ್ಟಿದ್ರೆ ನಮಗೆ ಬಿಸಿ ತಾಕೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನು 100 ಗ್ರಾಮಿನಷ್ಟು 100 ಗ್ರಾಮ್ ಇಲ್ಲ 50 ಗ್ರಾಮಿನಷ್ಟು ಒಣಗಿದ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ, ಒಂದು ಚಿಟಿಕೆಯಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಈಗ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಘಾಟು ಇರೋದಿಲ್ಲ. ಹಂಗಾಗಿ ಇದಾದಮೇಲೆ ನಾನು ಇವಾಗ ಇದಕ್ಕೆ 1/4 kg ಅಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿನ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 1/4 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎರಡಕ್ಕೂ ಅಷ್ಟು ಎಣ್ಣೆ ಹಾಕ್ಕೊಂಡು ನಾವು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗೋವರೆಗೂ ನೋಡಿ ಈ ಥರ ಕೈಯಲ್ಲಿ ಮುಟ್ಟಿ ನೋಡಿಕೊಂಡು ಕೈಯಲ್ಲಿ ಚೆನ್ನಾಗಿ ಬಿಸಿ ತಾಕಿದಾಗ ನಮಗೆ ಆ ಮೆಣಸಿನ್ಕಾಯಿ ಎಲ್ಲ ಆರಿದ ಮೇಲೆ ಕ್ರಿಸ್ಪಿ ಬರುತ್ತೆ. ಈ ಥರ ಮುಟ್ಟಿ ನೋಡಿಕೊಂಡು ನಾವು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಮೆಣಸಿನ್ಕಾಯಿ ಕೂಡ ಆಗಿದೆ. ಮೆಣಸಿನ್ಕಾಯಿ ಆದಮೇಲೆ ನಮ್ಮ ಮನೇಲಿ ಅರಿಶಿನ ಕೊಂಬಿತ್ತು, ಹಂಗಾಗಿ ಅರಿಶಿನ ಕೊಂಬನ್ನು ಕೂಡ ನಾನು ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ. ಇದು ಅರಿಶಿನ ಕೊಂಬಿಲ್ಲ ಅಂತಂದರೆ ನೀವು 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೋಬೋದಾಗುತ್ತೆ. ನನಗೆ ಕರಿಬೇವು ಒಣಗಿಸಿ ಇಟ್ಕೊಂಡಿದ್ದೆ ಮನೇಲಿ, ಹಾಗಾಗಿ ಒಣಗಿರೋ ಕರಿಬೇವನ್ನ ನಾನು 1 ಇಡೀ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಕೈಯೆಲ್ಲ ಸ್ವಲ್ಪ ಬಿಸಿ, ಇದೆಲ್ಲ ಹುರಿದಿರೋ ಬಾಣಲಿ ಇದೆಯಲ್ಲ, ಆ ಬಿಸಿ ಸ್ಟವ್ ಆಫ್ ಮಾಡಿದ್ಮೇಲೆ ಆ ಬಾಣಲಿಲೇ ನಾವು ಸುಮ್ಮನೆ ಹಂಗೆ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಬಿಸಿ ಮಾಡಿ ಸ್ಟವ್ ಆಫ್ ಮಾಡಿದ್ದೀನಿ. ಕೈಯಲ್ಲೇ ಬಿಸಿ ಮಾಡ್ತಿದ್ದೀನಿ. ನೋಡಿ ಕೈಯಲ್ಲಿ ಮುಟ್ಟಿದಾಗ ನಮಗೆ ಬಿಸಿ ತಾಕೋವರೆಗೂ ನಾವು ಇದು ಮಾಡ್ಕೊಳ್ತಿದ್ದೀನಿ. ಇದಾದಮೇಲೆ ನಾವಿವಾಗ ಹುರ್ಕೊಂಡಿರೋದನ್ನೆಲ್ಲ ಇದಕ್ಕೆ ನಾವು ಸೇರಿಸ್ಕೊಂಬಿಡೋಣ. ಸೇರಿಸ್ಕೊಂಡಿದ್ದಾದಮೇಲೆ ನಾನು ಇವಾಗ ಇದಕ್ಕೆ 2 ಸ್ಪೂನಷ್ಟು ನಾನು ಇಂಗನ್ನು ಹಾಕ್ತಾಯಿದ್ದೀನಿ. ಇಂಗನ್ನು ಹಾಕ್ಕೊಂಡು ನಾವು ನೋಡಿ ಬೇಕಾಗಿದ್ದರೆ ನೀವು ಇದ್ರ ಜೊತೆಗೆ ಒಣಕೊಬ್ಬರಿ ತುರಿ ನೀವು ಆಗಿಂದಾಗಲೇ ಮಾಡ್ಬೋದು, 1 ವಾರ ಇಡ್ಬೋದಾದರೆ ಒಣಕೊಬ್ಬರಿ ತುರಿ ಹಾಕ್ಕೋಬೋದಾಗುತ್ತೆ. ಇಲ್ಲ ಅಂತಂದರೆ ನೀವು ಹಂಗೆ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಇದು 6 ತಿಂಗಳು 1 ವರ್ಷದವರೆಗೂ ಕೂಡ ಬಂದುಬಿಡುತ್ತೆ. ನೋಡಿ ಇದಾದಮೇಲೆ ನಾನು ಸ್ವಲ್ಪ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾರೇ ವಿಡಿಯೋ ನೋಡಿದ್ರು ನಮ್ಮದು ವಿಡಿಯೋ ನೋಡಿ
ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾರದೇ ನಮ್ಮ ವಿಡಿಯೋ ಅಂತಲ್ಲ, ಯಾರ ವಿಡಿಯೋ ನೋಡಿದ್ರು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ ಇವಾಗ ನಾನು ಚಕ್ಕೆ ಲವಂಗ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 25 ಗ್ರಾಮ್ ಲವಂಗ ಹಾಕ್ಕೊಂಡಿದ್ದೀನಿ, ಒಂದು 50 ಗ್ರಾಮು ಒಂದು 50 ಗ್ರಾಮು ಲವಂಗ ಹಾಕಿದ್ದೀನಿ, ಒಂದು 100 ಗ್ರಾಮ್ ಅಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. ಚಕ್ಕೆ ಹಾಕಿ ಒಂದೇ ಒಂದು ದಳ ಜಾಪತ್ರೆ ಹಾಕಿದ್ದೀನಿ, ಒಂದು 20 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಎಲ್ಲ ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಘಮ ಬರೋವರೆಗೂ, ಸ್ವಲ್ಪ ಇದನ್ನು ಕೂಡ ನಾವು ಬಿಸಿ ತಾಕೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಸೀದೋಗಬಾರ್ದು, ಕಲರ್ ಚೇಂಜ್ ಆಗಬಾರ್ದು. ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ತಾಕೋವರೆಗೂ, ಬಿಸಿಯಾಗೋ ಘಮ ಬರೋವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಚೆನ್ನಾಗಿ ಘಮ ಬರೋವರೆಗೂ ಆಫ್ ಮಾಡ್ಕೊಂಡ್ರೆ ಆಗಿಬಿಡುತ್ತೆ. ಚಕ್ಕೆ ಲವಂಗ ಪುಡಿ ಕೂಡ ರೆಡಿಯಾಗಿದೆ. ನೋಡಿ ಜೀರಿಗೆ ಪುಡಿಗೆ ಒಂದು 1/4 kg ಜೀರಿಗೆನ ನಾನು ಚೆನ್ನಾಗಿ ಸ್ವಲ್ಪ ಬಿಸಿ ತಾಕೋವರೆಗೂ ನಾನು ಹುರ್ಕೊಂಡು, ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನಾವು ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡು, ನಾವು ಸೊಪ್ಪಿನ ಸಾರು ನಮಗೇನಕ್ಕಾದರೂ ಜೀರಿಗೆ ಪುಡಿ ಬೇಕಾಗಿರುವಾಗ ಅದಕ್ಕೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಂಗಾಗಿ ಸ್ವಲ್ಪ ದಿನ ಕೂಡ ಬರುತ್ತೆ, ಬಾಳಿಕೆ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ನಾವು ಮಿಕ್ಸಿಲಿ ಹಾಕ್ಕೊಂಡು ಎಲ್ಲನೂ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಪ್ರತಿಯೊಂದನ್ನು ನೋಡಿ, ವಾಂಗಿಬಾತು, ಜೀರಿಗೆ, ಚಕ್ಕೆ ಲವಂಗ ಪುಡಿ ಎಲ್ಲನೂ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಬಿಡ್ತೀನಿ. ನಾನೆಲ್ಲ ಈ ಥರನೇ ಪೌಡ್ರ್ ಮಾಡಿ ಇಟ್ಕೊಬಿಡ್ತೀನಿ. ಅವಾಗೆಲ್ಲ ನಾನು ಅವಾಗಿಂದ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ನೋಡಿ ಇವಾಗ ನಮ್ಮ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಮ್ಮ ವೀಡಿಯೋ ನೋಡಿದವರು ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋ ನೋಡಿ. ನಮ್ಮ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ ಒತ್ತಿ, ನಮ್ಮ ವಿಡಿಯೋನ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿದಾಗ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ನಮ್ಮ ವೀಡಿಯೋನ ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ನೆಂಟರಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.